ಹಲೋ ಎವ್ರಿವನ್, ವೆಲ್ಕಮ್ ಟು ಇನ್ಸ್ಟಾ KS. ನಾನು ವಿನಾಯಕ್, ಆನ್ಷಿಯಂಟ್ ಆ್ಯಂಡ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಫ್ಯಾಕಲ್ಟಿ ಅಟ್ ಇನ್ಸ್ಟಾ KS. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇನ್ಸೈಟ್ಸ್ ಕಡೆಯಿಂದ ಮೊಟ್ಟ ಮೊದಲನೇ ಬಾರಿಗೆ ಬೈಲಿಂಗ್ವೆಲ್ಲಲ್ಲಿ ಅಂದರೆ ಲೈಕ್ ದ್ವಿಭಾಷಾ ಇದರಲ್ಲಿ ನಾವು UPSC ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕೋಚಿಂಗ್ ಅಥವಾ ಈ ಒಂದು ಕ್ಲಾಸಸ್ಸಲ್ಲಿ ನಾನು ನಿಮಗೆ ಆನ್ಷಿಯಂಟ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಜೊತೆಗೆ ಆರ್ಟ್ ಆ್ಯಂಡ್ ಕಲ್ಚರ್ನ ಹ್ಯಾಂಡಲ್ ಮಾಡ್ತಾ ಹೋಗ್ತಾನೆ. ಸೊ ಈ ಒಂದು ಆನ್ಷಿಯಂಟ್ ಮತ್ತು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಮತ್ತು ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಏನು ಕರಿತಾ ಹೋಗ್ತೇವೆ, ಇದರಿಂದ ತುಂಬ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತು ಮೇನ್ಸ್ ಎಕ್ಸಾಮಿನೇಷನ್ಸ್. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಲೆಟ್ಸ್ ಲುಕ್ ಇನ್ ಟು ದ ಆನ್ಷಿಯಂಟ್ ಆ್ಯಂಡ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಸಿಲೆಬಸ್ ಆ್ಯಂಡ್ ದ ಆರ್ಟ್ ಆ್ಯಂಡ್ ಕಲ್ಚರ್ ಸಿಲೆಬಸ್ ಫ್ರಮ್ ವೇರ್ ದೇ ಆರ್ ಆಸ್ಕಿಂಗ್ ದ ಕ್ವಶನ್ಸ್. ಸೊ ಫಸ್ಟ್ ನೋಡ್ತಾ ಹೋಗೋಣ ಆನ್ಷಿಯಂಟ್ ಇಂಡಿಯಾದಲ್ಲಿ. ಸೊ ಬಿಫೋರ್ ಗೋಯಿಂಗ್ ಟು ದಟ್ ಚಾಪ್ಟರ್ ಲೈಕ್ ಥೀಮ್ಸಿಗೆ ಹೋಗೋಕ್ಕಿಂತ ಮುಂಚೆ, ಸೊ ವೆನ್ ಯು ಲುಕ್ ಇನ್ ಟು ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಫ್ರಮ್ ಪಾಸ್ಟ್ 4 to 5 years, so slowly they are focusing and on ancient and medieval Indian history in your preliminary question papers or the preliminary examinations. Okay, so ಮುಂಚೆ ಏನು ಮಾಡ್ತಾ ಇದ್ರು, earlier they used to focus on modern India, right? So nearly 10 to 12 questions they are asking from the history. So in the 10 to 12 questions, so most of the questions are from the ancient and medieval Indian history. ಸೊ ನೋಡ್ತಾ ಹೋಗೋಣ ಥೀಮ್ಸ್ ಏನೇನು ಕೇಳ್ತಾ ಹೋಗ್ತಿದ್ದಾರೆ. ಸೊ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕಂದ್ರೆ ಲೈಕ್ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಥವಾ ಏನು ಓದಬೇಕು ಏನು ಅಂತೇಳಿ. ಸೊ ಫಸ್ಟ್ ಬರ್ತಾ ಹೋಗ್ತೀವಿ ಪ್ರಿಲಿಮಿನರಿ ಪಾಯಿಂಟ್ ಆಫ್ ವ್ಯೂಗೆ ಬಂದಾಗ, ಸೊ ಮತ್ತು ಮೇನ್ಸ್ ಪ್ರಿನ್ಸಿಪಲ್ ಪಾಯಿಂಟ್ ಆಫ್ ವ್ಯೂಗೆ ಬಂದಾಗ, ಫಸ್ಟ್ ಆನ್ಷಿಯಂಟ್ ಇಂಡಿಯಾಗೆ ಬಂದಾಗ ನೋಡ್ತಾ ಹೋಗಿ ಸೋರ್ಸಸ್ ಆಫ್ ಆನ್ಷಿಯಂಟ್ ಇಂಡಿಯಾ ಇದನ್ನು ಕೇಳ್ತಾ ಹೋಗ್ತಾನೆ. ಸೋರ್ಸಸ್ ಆಫ್ ಆನ್ಷಿಯಂಟ್ ಇಂಡಿಯಾ ಅಂತ ಕೇಳಿದ್ರೆ, ಇಂಡಿಯನ್ ಹಿಸ್ಟ್ರಿ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಲಿಟ್ರೇಚರ್ ಇರ್ಬೋದು, ಅಥವಾ ನಿಮಗೆ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಇರ್ಬೋದು, ಅಥವಾ ಫಾರಿನ್ ಟ್ರಾವೆಲರ್ಸ್ ಅಕೌಂಟ್ಸ್ ಇರ್ಬೋದು. ಸೊ ಇದ್ರ ಮೇಲೆ ತುಂಬ ಕ್ವಶನ್ಸ್ಗಳನ್ನ ಸಹಿತ ಕೇಳ್ತಾ ಹೋಗಿದ್ದಾನೆ. ಫಾರ್ ಎಕ್ಸಾಂಪಲ್ ಇನ್ ದ ಇಯರ್ 2025, ಓಕೆ, ಇನ್ ದ 2025 ಪ್ರಿಲಿಮಿನರಿ ಎಕ್ಸಾಮ್ಸಲ್ಲಿ ಫಾಹಿಯನ್ ಮೇಲೆ ಒಂದು ಕ್ವಶನ್ ಬರ್ತಾ ಇದೆ, ಲೈಕ್ ಅವನು ಯಾರ ಕಾಲದಲ್ಲಿ ಬಂದಿದ್ದ, ಸೊ ಆ ಥರ. ಸೊ ಅದೇ ರೀತಿ ನೋಡ್ತಾ ಹೋಗಿ ವೆನ್ ಯು ಲುಕ್ ಇನ್ ಟು ದ 2020 ಕ್ವಶನ್ಸ್, 2020 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಸೊ ಆ ವರ್ಷದಲ್ಲಿ ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್ ಬಗ್ಗೆ ಕೇಳ್ತಾ ಹೋಗಿದೆ, ಲೈಕ್ ದ್ರೋಣವಪ್ಪ ಕುಲ್ಯವಪ್ಪ ಅಲ್ಲ. ಸೊ ಅದೇ ರೀತಿ ನೀವು ನೆಕ್ಸ್ಟ್ ಬರೋದಾದ್ರೆ ಸ್ಟೋನ್ ಏಜ್. ಈ ಸ್ಟೋನ್ ಏಜ್ ಅಂತ ಒಂದು ಚಾಪ್ಟರ್ ಇದೆ ನಿಮಗೆ. ಈ ಸ್ಟೋನ್ ಏಜ್ ಚಾಪ್ಟ್ರಲ್ಲಿ ಯು ನೋ ದಟ್ ಪೇಲಿಥಿಕ್ ಏಜ್, ಮೆಸೋಲಿಥಿಕ್ ಏಜ್ ಆ್ಯಂಡ್ ಚಾಲ್ಕೋಲಿಥಿಕ್ ಏಜ್. ಸೊ ಈ ಪಾರ್ಟಿಂದ ಏನು ಕೇಳ್ತಾ ಹೋಗ್ತಾ ಅಂತಂದರೆ ಸಮ್ ಆಫ್ ದ ಇಂಪಾರ್ಟೆಂಟ್ ಸೈಟ್ಸ್ ಆ್ಯಂಡ್ ದ ಸ್ಪೆಷಾಲಿಟೀಸ್. ಫಾರ್ ಎಕ್ಸಾಂಪಲ್, ಸೊ 2016 ಬುರ್ಜಾ ಹೋಮ್ ಕೇಳಿದಾನೆ. ಆಸ್ ಯು ಆಲ್ ನೋ ದಟ್ ಇಟ್ ಈಸ್ ಫೌಂಡ್ ಇನ್ ಜಮ್ಮು ಕಾಶ್ಮೀರ್, ರೈಟ್? ಸೊ ಅಲ್ಲಿ ಏನು ಮಾಡ್ತಾಯಿದ್ರು, ಎಷ್ಟು ಎಲ್ಲಿ ಅವರು ಜೀವನ ಸಾಗಿಸ್ತಾ ಇದ್ರು, ಒಂದು ಕುಳಿಗಳಲ್ಲಿ ಸಾಗಿಸ್ತಾ ಇದ್ರು ಅಂತ ಹೇಳ್ತಾ ಹೋಗ್ತೀವಿ. ಈ ಥರ ಕೆಲವೊಂದು ಸ್ಪೆಷಾಲಿಟಿ ಆಫ್ ದ ಸೈಟ್ಸ್, ಇದ್ರ ಬಗ್ಗೆ ಕ್ವಶನ್ಗಳನ್ನು ಕೇಳ್ತಾ ಇದ್ದಾನೆ. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಹರಪ್ಪನ್ ಸಿವಿಲೈಸೇಷನ್ ಅಥವಾ ನಮಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಏನು ಕರಿತೀವಿ, ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ಸೊ ಯು ನೋ ದಟ್ ಇನ್ ದ ಇಯರ್ 2025 they have asked the question from this area also for preliminary examination as well as for your mains examination. ಸೊ ಇಲ್ಲೇನು ಕೇಳ್ತಾ ಹೋಗ್ತಾನೆ, ಈ ಏರಿಯಾದಲ್ಲಿ ಕೇಳುವಂಥದ್ದು ಲೈಕ್ ಇಂಪಾರ್ಟೆಂಟ್ ಸೈಟ್ಸ್ ಕೇಳ್ತಾ ಹೋಗ್ತಾನೆ. ಸೊ ಅಲ್ಲಿ ಸಿಗುವಂಥ ಸಮ್ ಆಫ್ ದ ಎವಿಡೆನ್ಸಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ 2025 ಡ್ಯಾನ್ಸಿಂಗ್ ಗರ್ಲ್ ಬಗ್ಗೆ ಕೇಳ್ತಾ ಹೋಗಿದ್ದಾನೆ, ರೈಟ್, ವಿಚ್ ವಿ ಫೌಂಡ್ ಎಟ್ ಮೊಹೆಂಜೊದಾರೋ. ಸೊ ಇದಾದ್ಮೇಲೆ ಹರಪ್ಪನ್ ಆರ್ಕಿಟೆಕ್ಚರ್ ಮೇಲೆ 2025 ಮೇನ್ಸ್ ಕ್ವಶನ್ಗಳನ್ನು ಕೇಳ್ತಾ ಹೋಗಿದ್ದಾನೆ, ರೈಟ್? ಸೊ ದಟ್ ಮೀನ್ಸ್ ವಿ ಶುಡ್ ಫೋಕಸ್ ಆನ್ ಟೌನ್ ಪ್ಲಾನಿಂಗ್, ಕಲ್ಚರಲ್ ಲೈಫ್ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸೊ ಈ ಪಾರ್ಟನ್ನು ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಫೋಕಸ್ ಇಟ್ ಇನ್ ಅವರ್ ಕ್ಲಾಸ್ ರೂಮ್. ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ವೇದಿಕ್ ಸಿವಿಲೈಸೇಷನ್. ವೇದಿಕ್ ಅಂದರೆ ಲೈಕ್ ದಟ್ ಈಸ್ ರಿಗ್ವೇದಿಕ್ ಪೀರಿಯಡ್ ಆ್ಯಂಡ್ ಲೇಟರ್ ರಿಗ್ವೇದಿಕ್ ಪೀರಿಯಡ್ ಅಂತ ಏನು ಕರಿತೀವಿ ಈ ಚಾಪ್ಟ್ರಿಂದ. ಸೊ ಇಲ್ಲಿ ನೋಡ್ತಾ ಹೋಗಿ, ಸೊ ಇಲ್ಲಿ ಕ್ವಶನ್ಸ್ಗಳು ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಆನ್ ಲಿಟ್ರೇಚರ್, ರೈಟ್, ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ರೈಟ್? ಸೊ ಯಾವ ರೀತಿ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಇತ್ತು. ಲಿಟ್ರೇಚರ್ ಬಂದಾಗ ಲೈಕ್ ವೇದಾಸ್ ಇರ್ಬೋದು, ಪುರಾಣಗಳಿರ್ಬೋದು, ವೇದಾಂಗಗಳಿರ್ಬೋದು. ಸೊ ಅದ್ರ ಮೇಲೆ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಕೇಳ್ತಾ ಹೋಗಿದ್ದಾನೆ. ಸೊ ಅದೇ ರೀತಿ ನೋಡ್ತಾ ಹೋಗಿ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಅಂತ ಏನು ಕರಿತಾ ಹೋಗ್ತೀವಿ, ದೇ ಆರ್ ಆಸ್ಕಿಂಗ್ ದ ಕ್ವಶನ್ಸ್ ಆನ್ ದೋಸ್ ಏರಿಯಾಸ್. ಸೊ ಇದಾದ್ಮೇಲೆ ನೋಡ್ತಾ ಹೋಗ್ತೀವಿ, ಇಲ್ಲ ಫಾರ್ ಎಕ್ಸಾಂಪಲ್ ಯಾವ ರೀತಿ ಕೇಳಿದಾನೆ, ಶಿರೋನಾಸ್ತ್ರ, ರೈಟ್? ಹಾರ್ಸ್ ಗೊತ್ತಿತ್ತೋ ಇಲ್ವೋ ಅವರಿಗೆ, ಲೈಕ್ ವೇದಿಕ್ ಪೀಪಲ್ಗೆ ಅವರಿಗೆ ಅವೇರ್ನೆಸ್ ಇತ್ತ ಹಾರ್ಸ್ ಬಗ್ಗೆ ಅಥವಾ ಇರಲಿಲ್ವೋ, ಈ ಥರ ಕ್ವಶನ್ಗಳನ್ನು ಸಹಿತ ಕೇಳ್ತಾ ಹೋಗಿದ್ದಾನೆ. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ವೇದಿಕ್ ಆದ್ಮೇಲೆ ಮಹಾಜನಪದಾಸ್. ವೆನ್ ಯು ಲುಕ್ ಇನ್ ಟು ದ 3 to 4 years ಕ್ವಶನ್ ಪೇಪರ್ ಲೈಕ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಇಲ್ಲಿ ನೋಡ್ತಾ ಹೋಗಿ ಪೊಲಿಟಿಕಲ್ ಹಿಸ್ಟ್ರಿ ಅಥವಾ ಮಹಾಜನಪದಾಸ್ ಏನು ಕರಿತಾ ಹೋಗ್ತೀವಿ. ಆ ಜನಪದಗಳ ನಮ್ಗೆ ಏನು ಗೊತ್ತಿರಬೇಕು, ದ ಕ್ಯಾಪಿಟಲ್ಗಳು ಗೊತ್ತಿರಬೇಕು, ಯಾವ ರಿವರ್ ಮೇಲಿದೆ, ಜೊತೆಗೆ ದ ಪ್ರೆಸೆಂಟ್ ನೇಮ್ ಆಫ್ ದೋಸ್ ಸಿಟೀಸ್. ಸೊ ಇದ್ರ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಇದ್ದಾನೆ. ಕಂಟಿನ್ಯೂಸ್ 2 years ಇದ್ರ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಹೋಗಿದ್ದಾನೆ. ಸೊ ಯು ಆರ್ ಗೋಯಿಂಗ್ ಟು ಕವರ್ ಆಲ್ ದೀಸ್ ಥಿಂಗ್ಸ್ ಇನ್ ದ ಕ್ಲಾಸ್ ರೂಮ್. ಸೊ ಇದು ಮಹಾಜನಪದಾಸ್ ಆದಮೇಲೆ ಯು ನೋ ದಟ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್. ಈ ಬುದ್ಧಿಸಮ್, ಜೈನಿಸಮ್, everyone knows that these are the evergreen topics, right? So when you look into the question papers,
ಸೊ ಇಲ್ಲಿ ನೋಡ್ತಾ ಹೋಗಿ ಇನ್ ದ ಲಾಸ್ಟ್ 5 yearsಲ್ಲಿ ದ ಲಿಟ್ರೇಚರ್ ಬುದ್ಧಿಸ್ಟ್ ಆ್ಯಂಡ್ ಜೈನ್ ಲಿಟ್ರೇಚರ್ ಇದ್ರ ಮೇಲೆ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾನೆ, ರೈಟ್. ಅಂದರೆ ಸ್ಕಾಲರ್ಸ್ ಯಾರೋ ಸ್ಕಾಲರ್ಸ್ ಇದೆ ಬುದ್ಧಿಸಮಲ್ಲಿ, ಸೊ ಯಾವ್ದಾದ್ರು ಬುಕ್ಸ್ ಇದೆಯಾ, ಸೊ ಅದರಲ್ಲಿ ಏನಾದ್ರು ಇನ್ಫಾರ್ಮೇಷನ್ಸ್ ಇದೆಯಾ, ಸೊ ಅದ್ರ ಮೇಲೆ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಸೊ ಇದಾದ್ಮೇಲೆ ನೋಡ್ತಾ ಹೋಗಿ ಆ್ಯಂಡ್ ಇಲ್ಲಿಂದ ನಮಗೆ ಮೇನ್ಸಿಗೂ ಸಹಿತ ತುಂಬ ಕ್ವಶನ್ಸ್ಗಳು ಬರೋಂಥ ಚಾನ್ಸಸ್ಸು ಇದೆ. ಫಾರ್ ಎಕ್ಸಾಂಪಲ್ ಕೇವ್ ಆರ್ಕಿಟೆಕ್ಚರ್ ಇರ್ಬೋದು, ಪೇಂಟಿಂಗ್ಸ್ ಇರ್ಬೋದು. ಸೊ ಯಾವ ರೀತಿ ಕೇಳ್ಬೋದು, ಹೌ ಹಿ ಮೇ ಆಸ್ಕ್ ಇನ್ ದ ಫ್ಯೂಚರ್ ಎಕ್ಸಾಮಿನೇಷನ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಅಂತ ನೋಡಿದಾಗ ಕಾಂಟ್ರಿಬ್ಯೂಷನ್ ಆಫ್ ದ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಇನ್ ದ ಫೀಲ್ಡ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಓಕೆ, ಇಂಡಿಯಾದಾಗ ಯಾವ ರೀತಿ ಹೆಲ್ಪ್ ಮಾಡ್ತಾ ಹೋಗ್ತವೆ, ಯಾವ ರೀತಿ ಕೊಡುಗೆಗಳನ್ನು ಕೊಡ್ತಾ ಹೋದವು, ಈ ರೀತಿ ಕ್ವಶನ್ಗಳು ಸಹಿತ ಕೇಳಬಹುದು. ಸೊ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದೀಸ್ ಥಿಂಗ್ಸ್. ಓಕೆ, ಸೊ ಅಜಂತಾ ಕೇವ್ಸಲ್ಲಿ ಬರುವಂಥದ್ದು, ರೈಟ್, ಅಲ್ಲಿರುವಂಥ ಪೇಂಟಿಂಗ್ಸ್ ಇರ್ಬೋದು, ಬಾಗಾ ಕೇವ್ಸಲ್ಲಿ ಬರುವಂಥದ್ದು ಇರ್ಬೋದು, ರೈಟ್, ಇದನ್ನೆಲ್ಲ ನಾವು ನೋಡ್ತಾ ಹೋಗ್ತೇವೆ ಇನ್ ಡೀಟೇಲ್ ಆಗಿ ಕ್ಲಾಸ್ ರೂಮ್ಸಲ್ಲಿ. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೇವೆ ಆಫ್ಟರ್ ದಿಸ್. ಸೊ ಮೌರ್ಯನ್ ಪೀರಿಯಡ್, ಆಸ್ ಯು ಆಲ್ ನೋ ದಟ್ ಮೌರ್ಯನ್ ಪೀರಿಯಡಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ದಟ್ ಈಸ್ ಅಶೋಕ್ ಆ್ಯಂಡ್ ಹಿಸ್ ಇನ್ಸ್ಕ್ರಿಪ್ಷನ್ಸ್. ಯು ನೋ ದಟ್ ಒಂದು 2 to 3 ಕ್ವಶನ್ಸ್ ವರ್ ಆಸ್ಕ್ಡ್ ಆನ್ ಹಿಸ್ ಇನ್ಸ್ಕ್ರಿಪ್ಷನ್ಸ್, ರೈಟ್. ಆ್ಯಂಡ್ ಮತ್ತೇನು ಕೇಳ್ಬೋದು ಇಲ್ಲಿ, ಸೊ ಇಲ್ಲಿ ಬಂದಾಗ ಲಿಟ್ರೇಚರ್ ಕೇಳ್ತಾ ಹೋಗ್ತಾನೆ. ಲಿಟ್ರೇಚರ್ ಅಂತ ಬಂದಾಗ ಸೊ ಲಿಟ್ರೇಚರ್ ಏನು ಕೇಳ್ತಾ ಹೋಗ್ತಾನೆ, ಒನ್ ಇಸ್ ಫಾರಿನ್ ಅಕೌಂಟ್ಸ್, ದಟ್ ಈಸ್ ಇಂಡಿಕಾ ಆಫ್ ಮೆಗಸಿನ್ಸ್ ಫಾರ್ ಎಕ್ಸಾಂಪಲ್, ಅಥವಾ ಇಂಡಿಜಿನಸ್ ಲಿಟ್ರರಿ ಸೋರ್ಸಸ್, ಅರ್ಥಶಾಸ್ತ್ರ ಮೇಲೆ ಕ್ವಶನ್ಗಳು ಕೇಳ್ತಾ ಇದ್ದಾನೆ. ಸೊ ಇದಾದ್ಮೇಲೆ ನೋಡ್ತಾ ಹೋಗ್ತೀವಿ ಸೊಸೈಟಿ ಮೇಲೆ ಕ್ವಶನ್ಗಳು ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಎಕಾನಮಿ ಆಫ್ ದಟ್ ಪೀರಿಯಡ್, ಅಂದರೆ ಯಾವ್ದಾರ ಕಾಯಿನ್ಸ್ಗಳು ಯೂಸ್ ಮಾಡಿದ್ರೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹಿಂಗೆ ಕರಿತಾ ಹೋಗ್ತೀವಿ, ಅದ್ರ ಬಗ್ಗೆ ಕೇಳ್ತಾ ಹೋಗ್ತಾನೆ. ಸೊಸೈಟಿಲಿ ಯಾವ್ದಾರ ರಿಲಿಜನ್ ಪಾರ್ಟ್ ಯಾವ ರೀತಿ ಇತ್ತು, ಕ್ಯಾಸ್ಟ್ ಸಿಸ್ಟಮ್ಸ್ ಇತ್ತಾ, ಓಕೆ, ಸ್ಟೇಟಸ್ ಆಫ್ ದ ವುಮನ್ ಇರಬಹುದು. ಸೊ ಇದನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಸೊ ವಿ ಲುಕ್ ಇನ್ ಟು ದೋಸ್ ಥಿಂಗ್ಸ್. ಅಂದರೆ ಲೈಕ್ ನಮ್ಗೆ ಗೊತ್ತಿರಬೇಕು ಯಾವ ಏರಿಯಾ ನಾವು ಫೋಕಸ್ ಮಾಡಬೇಕು ಅಂತೇಳಿ. ಜೊತೆಗೆ ಮೇನ್ಸಿ ಬಂದಾಗ ಆಸ್ ವೆಲ್ ಪ್ರಿಲಿಮ್ಸಿ ಅಂತ ಬಂದಾಗ ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ದ ಮೌರ್ಯನ್ಸ್. ಫಾರ್ ಎಕ್ಸಾಂಪಲ್ ರಾಯಲ್ ಆರ್ಟ್ ಇರುತ್ತೆ, ಪಾಪ್ಯುಲರ್ ಆರ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಅಲ್ಲಿ ಏನೇನು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗಿದ್ದಾರೆ, ರೈಟ್. ಸೊ ಅವ್ರ ಪ್ಯಾಲೇಸಸ್ ಇರ್ಬೋದು, ದ ಪಿಲ್ಲರ್ಸ್ ಇರ್ಬೋದು, ಕೇವ್ಸ್ ಇರ್ಬೋದು, ದ ಅಶೋಕಸ್ ಕೇವ್ಸ್ ಅಂತ ಏನು ಕರಿತಾ ಹೋಗ್ತೀವಿ ಅವು ಇರ್ಬೋದು, ದ ಕೇವ್ಸ್ ಆಫ್ ದಶರಥ. ಸೊ ಇದು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗಿದ್ದಾರೆ ಟು ದ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಫೀಲ್ಡಲ್ಲಿ ಅಂತ. ಸೊ ಆಫ್ಟರ್ ದಟ್ ವಿ ಹ್ಯಾವ್ ಎ ಚಾಪ್ಟರ್ ಇನ್ ಆನ್ಷಿಯಂಟ್ ಇಂಡಿಯಾ, ದಟ್ ಇಸ್ ಪೋಸ್ಟ್ ಮೌರ್ಯನ್ ಪೀರಿಯಡ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಬಂದ ನಮ್ಗೆ ಯಾರನ್ನ ನೋಡ್ತಾ ಹೋಗ್ತೀವಿ ಅಂದರೆ ಲೈಕ್ ಫಾರಿನ್ ಇನ್ವೇಡರ್ಸ್ ಲೈಕ್ ಶಕಾಸ್ ಇರ್ಬೋದು, ಕುಶಾನ್ಸ್ ಇರ್ಬೋದು, ರೈಟ್. ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಥವಾ ಇಂಡಿಯನ್ ಕಲ್ಚರ್. ಫಾರ್ ಎಕ್ಸಾಂಪಲ್ ಗಾಂಧಾರ ಸ್ಕೂಲ್ ಆಫ್ ಆರ್ಟ್, ಮಥುರಾ ಸ್ಕೂಲ್ ಆಫ್ ಆರ್ಟ್, ಆ್ಯಂಡ್ ದೇ ಇಶ್ಯೂಡ್ ದ ಕಾಯಿನ್ಸ್ ಲೈಕ್ ಸಿಲ್ವರ್ ಕಾಯಿನ್ಸ್ ಡಬಲ್ ಡೈ ಸ್ಟಕ್ ಕಾಯಿನ್ಸ್ ಇರ್ಬೋದು, ಅಥವಾ ಕುಶಾನ್ಸ್ ದೀಸ್ ಆರ್ ದ ಫಸ್ಟ್ ಟು ಇಂಟ್ರೊಡ್ಯೂಸ್ ದ ಗೋಲ್ಡ್ ಕಾಯಿನ್ಸ್ ಟು ದಿಸ್ ಕಂಟ್ರಿ. ಸೊ ಈ ರೀತಿ ಹಲವಾರು ಕ್ವಶನ್ಗಳು ಕೇಳ್ತಾ ಹೋಗ್ತಾನೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಅಡ್ಮಿನಿಸ್ಟ್ರೇಷನ್, ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ವರ್ಡ್ ಕಾಲ್ಡ್ ಸತ್ರಪಾಸ್ ಅಂತ ಬರ್ತಾ ಹೋಗುತ್ತೆ. ಸೊ ಇದರ ಅರ್ಥ ಏನು, ಸೊ ಹೂ ಇಂಟ್ರೊಡ್ಯೂಸ್ ದೀಸ್ ಥಿಂಗ್ಸ್ ಟು ದಿಸ್ ಕಂಟ್ರಿ. ಸೊ ದೀಸ್ ಏರಿಯಾಸ್ ನಾವು ಫೋಕಸ್ ಮಾಡ್ತಾ ಹೋಗ್ತೇವೆ. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಗುಪ್ತಾ ಪೀರಿಯಡ್ಗೆ. ಯು ನೋ ದಟ್ ಗುಪ್ತಾ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಏರಿಯಾ. ಗುಪ್ತಾಸಿ ಬಂದಾಗ ದೇ ವಿಲ್ ಫೋಕಸ್ ಆನ್ ಲಿಟ್ರೇಚರ್, ರೈಟ್. ಸ್ವಪ್ನ ವಾಸವದತ್ತ ಇರ್ಬೋದು. ಸೊ ಈ ಥರ ಹಲವಾರು ಬುಕ್ಸ್ಗಳು ಇರ್ಬೋದು, ಕಾಳಿದಾಸನ ಮೇಲೆ ಇರ್ಬೋದು, ಮೇಘದೂತ ಇರ್ಬೋದು. ಸೊ ಅದರಲ್ಲಿ ಏನು ಹೇಳ್ತಾ ಹೋಗ್ತವೆ, ಲೈಕ್ ಸೊಸೈಟಿ ಹೇಗಿತ್ತು ದ ಗುಪ್ತಾ ಪೀರಿಯಡಲ್ಲಿ, ಓಕೆ, ಫ್ಯೂಡಲಿಸ್ಟಿಕ್ ಕ್ಯಾರೆಕ್ಟರ್ಗಳು ಏನಾರ ಇತ್ತಾ, ಲ್ಯಾಂಡ್ ಲಾರ್ಡ್ ಸಿಸ್ಟಮ್ಸ್ ಏನಾರ ಬರ್ತಾ ಹೋಯ್ತಾ. ಸೊ ಇಲ್ಲಿ ಬಂದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ದ ಗುಪ್ತಾ ಪೀರಿಯಡ್. ಸೊ ಹೌ ಅಡ್ವಾನ್ಸ್ಡ್ ಇಂಡಿಯಾ ವಾಸ್. ಸೊ ಅಲ್ಲಿ ಯಾರೋ ಬುಕ್ಸ್ಗಳು ಬರ್ದಿಯಾರಾ, ಸೊ ಅದರಲ್ಲಿ ಏನೋ ಸ್ಪೆಷಾಲಿಟೀಸ್ ಇದೆಯಾ. ಆ್ಯಂಡ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಪಾರ್ಟ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಸ್ ವೆಲ್ ಫಾರ್ ಯುವರ್ ಮೇನ್ಸ್ ಎಕ್ಸಾಮಿನೇಷನ್. ಫಾರ್ ಎಕ್ಸಾಂಪಲ್, ಸೊ ಮೊನ್ನೆ ನಡೆದಂಥ 2026 ಪ್ರಿಲಿಮ್ಸಲ್ಲಿ ಕ್ವಶನ್ ಕೇಳಿದಾನೆ ಲೈಕ್ ದಶಾವತಾರ ಟೆಂಪಲ್ ಮೇಲೆ ನಾಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಸೊ ಅಂದರೆ ಲೈಕ್ ದೀಸ್ ಆರ್ ದ ಫಸ್ಟ್ ಬಿಲ್ಡ್ ಹಿಂದೂ ಟೆಂಪಲ್ಸ್ ಇನ್ ಇಂಡಿಯಾ ಅಂತ ಕರಿತಾ ಹೋಗ್ತೀವಿ ಅಲ್ವಾ. ಸೊ ಇದ್ರ ಮೇಲೆ ಕ್ವಶನ್ಗಳು ಕೇಳ್ತಾ ಹೋಗ್ತಾರೆ. ನಾಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂದರೆ ಏನು, ಸರಿನಾ, ದೇರ್ ಕಾಂಟ್ರಿಬ್ಯೂಷನ್. ಸೊ ಇಲ್ಲಿ ಬರುವಂಥ ಉದಯಗಿರಿ ಕೇವ್ಸ್ ಇರ್ಬೋದು, ದೀಸ್ ಆರ್ ದ ಫಸ್ಟ್ ಹಿಂದೂ ಕೇವ್ಸ್. ಸೊ ಅಲ್ಲಿ ಸ್ಪೆಷಾಲಿಟಿಗಳು ಇರ್ಬೋದು. ಸೊ ದೇ ಆರ್ ಗೋಯಿಂಗ್ ಟು ಫೋಕಸ್ ಆನ್ ದೀಸ್ ಏರಿಯಾಸ್ ಆ್ಯಂಡ್ ವಿ ಲುಕ್ ಇನ್ ಟು ದೀಸ್ ಏರಿಯಾಸ್ ಇನ್ ಡೀಟೇಲ್ ಇನ್ ದ ಕ್ಲಾಸ್ ರೂಮ್. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಸಂಗಮೇಜ್. ಆ್ಯಕ್ಚುಲಿ ಸಂಗಮೇಜ್ ನಾವು ಪೋಸ್ಟ್ ಮೌರ್ಯನ್ ಪೀರಿಯಡಲ್ಲಿ ತೊಗೊಬೇಕು, ಬಟ್ ಸ್ಟಿಲ್ ಐ ಹ್ಯಾವ್ ಸಗ್ರಿಗೇಟೆಡ್ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಸೊಸೈಟಿ ಪಾರ್ಟ್, ದಿಸ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಂಗಮ್ ಲಿಟ್ರೇಚರ್ ಬಂದಾಗ ಅಥವಾ ಸಂಗಮ್ ಏಜ್ ಅಂತ ಬಂದಾಗ ಹೌ ವಾಸ್ ದ ಸೊಸೈಟಿ, ದ ಸ್ಟೇಟಸ್ ಆಫ್ ದ ವುಮೆನ್, ದ ಲ್ಯಾಂಡ್ ಕ್ಲಾಸಿಫಿಕೇಶನ್ ಇರ್ಬೋದು, ರೈಟ್. ಡಿಫ್ರೆಂಟ್ ಕೈಂಡ್ಸ್ ಆಫ್ ಗಾಡ್ಸ್ ಇರ್ಬೋದು, ಅಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನೆಕ್ಸ್ಟ್ ಬಂದಾಗ ಫಾರ್ ಎಕ್ಸಾಂಪಲ್ ದೇ ಹ್ಯಾವ್ ಆಸ್ಕ್ಡ್ ಮೆನಿ ಕ್ವಶನ್ಸ್ ಲೈಕ್ ವಡಕ್ಕಿರುತ್ತಳ ಅಂತ ಒಂದು ಕ್ವಶನ್ ಬಂದಿದೆ. ಯು ನೋ ದಟ್ ಫ್ರಮ್ ವೇರ್ ದೇ ಆಸ್ಕ್ಡ್, ವೈ ದೇ ಹ್ಯಾವ್ ಆಸ್ಕ್ಡ್ ಇನ್ ದಟ್ ಇಯರ್. ಸೊ ಓಕೆ, ಸೊ ದೀಸ್ ಥಿಂಗ್ಸ್ ಇರ್ಬೋದು. ಆ್ಯಂಡ್ ಲಿಟ್ರೇಚರ್ ಪಾರ್ಟ್ ಇಟ್ ಪ್ಲೇಸ್ ಎ ಸಿಗ್ನಿಫಿಕೆಂಟ್ ರೋಲ್, ರೈಟ್. ಸೊ ಪದಿನೆಟ್ಟು ಮೇಳಲಕ್ಕು ಇರ್ಬೋದು, ಪದಿನೆಟ್ಟು ಕೀಳಲಕ್ಕು. ಸೊ ದೀಸ್ ಥಿಂಗ್ಸ್, ಸೊ ಇದೇನು ಹೇಳ್ತಾ ಹೋಗ್ತವೆ. ಸೊ ದೀಸ್ ಆರ್ ಏರಿಯಾಸ್ ವಿ ಆರ್ ಗೋಯಿಂಗ್ ಟು ಕವರ್. ಸೊ ಇದಾದ್ಮೇಲೆ ಶಾತವಾಹನಸ್ ದ ಸೇಮ್ ಸಂಗಮ್ ಏಜ್ ಕಾಂಟೆಂಪ್ರರಿ ಬರ್ತಾ ಹೋಗುತ್ತೆ. ಸೊ ಇಲ್ಲೇನು ಕೇಳ್ತಾ ಹೋಗ್ತಾರೆ ಅಂದರೆ ಪೋರ್ಟ್ ಸಿಟೀಸು, ಟ್ರೇಡ್ಸ್ ಇರ್ಬೋದು, ರೈಟ್. ಸೊ ದ ಆನ್ಷಿಯಂಟ್ ನೇಮ್ ಆಫ್ ದ ಪೋರ್ಟ್ಸ್, ಓಕೆ, ಪೋರ್ಟ್ಸ್ಗಳ ಹಳೆಯ ಹೆಸರುಗಳು ಇರ್ಬೋದು. ಸೊ ದೇ ಹ್ಯಾವ್ ಆಸ್ಡ್ ಲೈಕ್ ಪುಹಾರ್ ಬಗ್ಗೆ ಕೇಳಿದ್ದಾರೆ, ತಿಂಡೀಸ್, ರೈಟ್. ಸೊ ಈ ಥರ ಹಲವಾರು ಲೈಕ್ ತಾಮ್ರಲಿಪ್ಟಿ, ಮುಜುರಿ, ಕೊರ್ಕೈ.
ಸೊ ದೇ ಮೇ ಆಸ್ಕ್. ಆ್ಯಂಡ್ ಲಿಟ್ರೇಚರ್, ಫಾರ್ ಎಕ್ಸಾಂಪಲ್ ದ ಫಾರಿನ್ ಲಿಟ್ರೇಚರ್ಗಳು ಅಥವಾ ಏನು ಕರಿತಾ ಹೋಗ್ತದೆ ಫಾರಿನ್ ಅಕೌಂಟ್ಸ್ಗಳು, ಇದ್ರ ಮೇಲೆ ನಮ್ಮ ಈ ಟ್ರೇಡ್ ಬಗ್ಗೆ ಮಾಹಿತಿ ಕೊಡುವಂಥದ್ದು, ಲೈಕ್ ಪೆರಿಪ್ಲೇಸ್ ಆಫ್ ಎರಿಥ್ರೆನ್ಸಿ ಇರ್ಬೋದು, ಅಥವಾ ನ್ಯಾಚುರಲ್ ಹಿಸ್ಟ್ರಿ ಬೈ ಪ್ಲಿನಿ ಇರ್ಬೋದು. ಸೊ ಅವೇನು ಹೇಳ್ತಾ ಹೋಗ್ತವೆ, ಟ್ರೇಡ್ ಏನಕ್ಕೆ ಈ ರೀತಿ ಆಗ್ತಾ ಹೋಯಿತು, ಆ್ಯಂಡ್ ಉತ್ತರ ಪಥ ಆ್ಯಂಡ್ ದಕ್ಷಿಣ ಪಥ, ಹೌ ದೇ ಪ್ಲೇಡ್ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಟ್ರೇಡ್ ಆ್ಯಂಡ್ ಎಕಾನಮಿ ಇನ್ ಇಂಡಿಯನ್ ಹಿಸ್ಟ್ರಿ, ಆನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಅದು ನೋಡ್ತಾ ಹೋಗ್ತವೆ. ಇದಾದ್ಮೇಲೆ ಬರುವಂಥ ನೆಕ್ಸ್ಟ್ ಚಾಪ್ಟರ್ ಹರ್ಷವರ್ಧನ ಅಂತ ಕರಿತಾ ಹೋಗ್ತೀವಿ, ಅಥವಾ ನಿಮಗೆ ಪೋಸ್ಟ್ ಗುಪ್ತಾ ಪೀರಿಯಡ್ ಅಂತ ಕರಿತಾ ಹೋಗ್ತೀವಿ. ಸೊ ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಕವರ್ ಹರ್ಷವರ್ಧನ, ಬಾದಾಮಿ ಚಾಲುಕ್ಯಸ್ ಆ್ಯಂಡ್ ಪಲ್ಲವಾಸ್. ಸೊ ಇಲ್ಲೇನು ಕೇಳ್ತಾರೆ ವಿತ್ ರೆಸ್ಪೆಕ್ಟ್ ಟು ಹರ್ಷವರ್ಧನ ಅಂದರೆ ಲೈಕ್ ಕೋರ್ಟ್ ಪೋಯೆಟ್ ಆ್ಯಂಡ್ ಹಿಸ್ ಲಿಟ್ರೇಚರ್, ಅಥವಾ ಲಿಟ್ರೇಚರ್ ಆಫ್ ಹರ್ಷವರ್ಧನ. ಓಕೆ, ದೇ ಮೇ ಆಸ್ಕ್. ಸೊ ಚಾಲುಕ್ಯಸಿ ಬಂದಾಗ ಯು ನೋ ದಟ್ ದ ಟೆಂಪಲ್ ಆರ್ಕಿಟೆಕ್ಚರ್, ಬಿಕಾಸ್ ದೀಸ್ ಆರ್ ದ ಫಸ್ಟ್ ಟು ಬಿಲ್ಡ್ ಟೆಂಪಲ್ಸ್ ಇನ್ ವೇಸರ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್, ರೈಟ್. ಸೊ ಇದನ್ನು ಅವನು ಜಾಸ್ತಿ ಫೋಕಸ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಮೊನ್ನೆ ಎಕ್ಸಾಮ್ಸ್ ಕೇಳಿದ ಹುಚ್ಚಮಲ್ಲಿ ಗುಡಿಯನ್ನು ಕೇಳ್ತಾ ಹೋಗಿದ್ದಾರೆ, ರೈಟ್. ಸೊ ಅವ್ರದ್ದು ಟ್ರೇಡ್ ಯಾವ ರೀತಿ ಮಾಡ್ತಾ ಹೋದರು, ರೈಟ್, ಯಾರು ಬಾದಾಮಿ ಚಾಲುಕ್ಯಸ್. ಸೊ ಇದಾದ್ಮೇಲೆ ನೋಡ್ತಾ ಹೋಗ್ತೀವಿ, ಇಲ್ಲೇ ನಮಗೆ ಪಲ್ಲವಾಸ್ ಅಂತ ಬರ್ತಾ ಹೋಗ್ತಾರೆ, ರೈಟ್, ಕಾಂಟೆಂಪ್ರರಿ ಸಮಕಾಲೀನರು ಅಂತ ಏನು ಕರಿತಾ ಹೋಗ್ತೀವಿ, ಇವ್ರದ್ದೇನು ಕೇಳ್ತಾ ಹೋಗ್ತಾರೆ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಸೊಸೈಟಿ ಕೇಳ್ತಾ ಹೋಗ್ತಾರೆ. ವೈ ದೇ ಫೋಕಸ್ ಆನ್ ಸೊಸೈಟಿ? ಬಿಕಾಸ್ ಆಫ್ ದ ರಿನೇಸನ್ಸ್ ಆಫ್ ಹಿಂದೂಯಿಸಮ್, ರೈಟ್. ಹಿಂದೂಯಿಸಮ್ ರಿನೇಸನ್ಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದ ನಯನಾರ್ಸ್ ಆ್ಯಂಡ್ ಅಳ್ವಾರ್ಸ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ಇಟ್ ಬಿಕೇಮ್ ದ ಫೌಂಡೇಶನ್ ಫಾರ್ ದ ಭಕ್ತಿ ಮೂಮೆಂಟ್, ರೈಟ್. ಸೊ ಹಾಗಾಗಿ ಈ ಪಾರ್ಟ್ನ ಸ್ವಲ್ಪ ಟಾರ್ಗೆಟ್ ಮಾಡ್ತಾ ಹೋಗ್ತಾನೆ. ಸೊ ಇದಾದ್ಮೇಲೆ ನೋಡ್ತಾ ಹೋಗ್ತೀವಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಥವಾ ಆರ್ಟ್ ಆ್ಯಂಡ್ ಕಲ್ಚರ್ ಪಾರ್ಟ್ ಆಫ್ ದ ಪಲ್ಲವಾಸ್. ಸೊ ಆಲ್ರೆಡಿ ದೇ ಹ್ಯಾವ್ ಆಸ್ಕ್ಡ್ ಆನ್ ಪಲ್ಲವ ಆರ್ಟ್ ಆ್ಯಂಡ್ ಕಲ್ಚರ್, ರೈಟ್, ಇನ್ ಅವರ್ ಮೇನ್ಸ್ ಎಕ್ಸಾಮಿನೇಷನ್. ಸೊ ವಿ ಲುಕ್ ಇನ್ ಟು ದೀಸ್ ಏರಿಯಾಸ್ ಇನ್ ಡೀಟೇಲ್ ಇನ್ ಅವರ್ ಕ್ಲಾಸ್. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಅಂತೇಳಿ. ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಬಂದಾಗ, ಸೊ ಇಲ್ಲಿ ನೋಡ್ತಾ ಹೋಗಿ, ಸೊ ಇಲ್ಲಿ ಬಂದಾಗ ಪ್ರೀ ಇಸ್ಲಾಮಿಕ್ ಪೀರಿಯಡ್ ಅಂತ ಬರ್ತಾ ಹೋಗುತ್ತೆ, ಅಂದರೆ ಬಿಫೋರ್ ದ ಇನ್ವೇಷನ್ ಆಫ್ ಇಸ್ಲಾಮಿಕ್ ರೂಲರ್ಸ್ ಟು ದಿಸ್ ಕಂಟ್ರಿ. ಅಂದರೆ ಮುಸ್ಲಿಮ್ಸ್ ಬರೋಕ್ಕಿಂತ ಮುಂಚೆ ಇಲ್ಲಿ ಯಾವ ರೀತಿ ಇಲ್ಲಿ ನಮ್ಮದು ಯಾವ್ಯಾವ ಕಿಂಗ್ಡಮ್ಗಳು ಇದ್ವು, ಯಾವ ರೀತಿ ಆಡಳಿತ ಮಾಡ್ತಾ ಇದ್ರು, ರೈಟ್. ಸೊ ಇಲ್ಲಿ ಬಂದಾಗ ನಮಗೆ ನೋಡ್ತಾ ಹೋಗಿ ತುಂಬ ಫೋಕಸ್ ಮಾಡಬೇಕಾದಂಥ ಏರಿಯಾಗಳು, ಲೈಕ್ ದೇರ್ ಆರ್ ಮೆನಿ ಕಿಂಗ್ಡಮ್ಸ್, ಬಟ್ ವಿ ಹ್ಯಾವ್ ಟು ಫೋಕಸ್ ಆನ್ ಪಾಲ, ಸೊ ಪ್ರತಿಹಾರ, ದಟ್ ಈಸ್ ಗುರ್ಜರ ಪ್ರತಿಹಾರ, ಆ್ಯಂಡ್ ರಾಷ್ಟ್ರಕೂಟ. ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ಶುಡ್ ಲುಕ್ ಇನ್ ಟು ದೇರ್ ಅಡ್ಮಿನಿಸ್ಟ್ರೇಟಿವ್ ಪಾಯಿಂಟ್ ಇರ್ಬೋದು, ಸೊ ಸೊಸೈಟಿ ಇರ್ಬೋದು. ವಿ ಲುಕ್ ಇನ್ ಟು ದೋಸ್ ಏರಿಯಾಸ್ ಬಿಕಾಸ್ ಆಫ್ ದ ಟ್ರೈಪಾರ್ಟೈಟ್ ಸ್ಟ್ರಗಲ್. ಸೊ ವಾಟ್ ಆರ್ ದ ಟ್ರೈಪಾರ್ಟೈಟ್ ಸ್ಟ್ರಗಲಿಂದ ಏನಾಗ್ತಾ ಹೋಯಿತು ಇಂಡಿಯಾಕ್ಕೆ, ವೈ ದೇ ಫಾಟ್ ಫಾರ್ ದಟ್ ಕನೌಜ್, ರೈಟ್. ಸೊ ವಿ ಲುಕ್ ಇನ್ ಟು ದೋಸ್ ಥಿಂಗ್ಸ್ ಆ್ಯಂಡ್ ವಿಲ್ ಅನಲೈಸ್ ದೋಸ್ ಥಿಂಗ್ಸ್ ಇನ್ ದ ಕ್ಲಾಸ್ ರೂಮ್ಸ್. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಇನ್ ದ ಸೇಮ್ ಚಾಪ್ಟರಲ್ಲಿ ನಮಗೆ ಚೋಳಾಸ್ ಅಂತ ಕರಿತಾ ಹೋಗ್ತೀವಿ. ಚೋಳಾಸ್ ಬಂದಾಗ, ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಚೋಳಾಸ್ ಬಂದಾಗ, ಆರ್ಟ್ ಆ್ಯಂಡ್ ಕಲ್ಚರ್ ಇಸ್ ಪ್ಲೇಸ್ ಎ ಸಿಗ್ನಿಫಿಕೆಂಟ್ ರೋಲ್ ಬಿಕಾಸ್ ಆಫ್ ದ ಲಾಸ್ಟ್ ವ್ಯಾಕ್ಸ್ ಟೆಕ್ನಾಲಜಿ. ಸೊ ಆ ಟೆಕ್ನಿಕ್ನ ಅವ್ರು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ದೀಸ್ ವರ್ ದ ಬೆಸ್ಟ್ ಟು ಬಿಲ್ಡ್ ಟೆಂಪಲ್ಸ್ ಇನ್ ನಮ್ಮ ದ್ರಾವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಅಂದರೆ ಲೈಕ್ ದ್ರಾವಿಡ ಸ್ಟೈಲ್ ಏನಾಗ್ತಾ ಹೋಯಿತು, ಇಟ್ ರೀಚ್ ಇಸ್ ಪಿನಾಕಲರ್ ಗ್ಲೋರಿ. ಸೊ ಇಲ್ಲೇನು ಕೇಳ್ತಾ ಹೋಗ್ತಾನೆ, ಸೊ ಇಲ್ಲಿ ಬಂದಾಗ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ದ ಚೋಳಾಸ್ ಅಲ್ಲಿ ಸ್ವಲ್ಪ ಕೇಳ್ತಾ ಹೋಗ್ತಾನೆ. ಅದನ್ನ ಬಿಟ್ಟರೆ ಟ್ರೇಡ್ ಬಗ್ಗೆ ಕೇಳ್ತಾ ಹೋಗ್ತಾನೆ, ಲೈಕ್ ಸೌತ್ ಈಸ್ಟ್ ಏಷ್ಯಾ ಜೊತೆ ಯಾವ ರೀತಿ ಟ್ರೇಡ್ ಮಾಡ್ತಾ ಹೋದ್ರು, ರೈಟ್. ಸೊ ನೆಕ್ಸ್ಟ್ ಇವರು ಯಾವ ರೀತಿ ಬೇರೆ ಬೇರೆ ಕಂಟ್ರಿಗಳನ್ನು ಕಾಂಕರ್ ಮಾಡಿದ್ರು, ಸೊ ಇದನ್ನು ಕೇಳ್ತಾ ಹೋಗ್ತಾನೆ. ಆ್ಯಂಡ್ ದೇ ಮೇ ಆಸ್ಕ್ ಅಬೌಟ್ ದ ಟೆಕ್ನಿಕಲ್ ವರ್ಡ್ಸ್ ಸೊ ಆಫ್ ದ ಚೋಳಾ ಪೀರಿಯಡ್. ಸೊ ಅಲ್ಲಿ ಕೆಲವೊಂದಿಷ್ಟು ಕುಡಿನಿಕ್ಕಿ ಈ ಥರದ ಹಿ ಮೇ ಆಸ್ಕ್ ದ ಮೀನಿಂಗ್ ಆಫ್ ದೀಸ್ ವರ್ಡ್ಸ್ ಆ್ಯಂಡ್ ಆಲ್. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ part is very important, you know that, right. like local self government ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೇಳ್ತಾ ಹೋಗ್ತಾನೆ, ರೈಟ್. ಸೊ ಇದ್ರ ಬಗ್ಗೆ ಕೇಳ್ಬೋದು. ಸೊ ಇದನ್ನೆಲ್ಲ ನಾವೇನು ಮಾಡ್ತಾ ಹೋಗ್ತೀವಿ ಕ್ಲಾಸಲ್ಲಿ ಅಂದರೆ ಲೈಕ್ ಥೀಮ್ಸ್ ಇಟ್ಕೊಂಡು ಈ ಥರ ಯಾವ್ಯಾವ ಚಾಪ್ಟ್ರಲ್ಲಿ ಏನು ಇಂಪಾರ್ಟೆಂಟ್ ಇದೆ, ಸೊ ಈ ಥರ ನೋಡ್ತಾ ಹೋಗ್ತೇವೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದೀಸ್ ಥಿಂಗ್ಸ್ ಇನ್ ಕ್ಲಾಸ್ ರೂಮ್ ಇನ್ ಡೀಟೇಲ್. ಸೊ ನೆಕ್ಸ್ಟ್ ನೋಡ್ತಾ ಹೋಗ್ತೇವೆ ಭಕ್ತಿ ಆ್ಯಂಡ್ ಸೂಫಿ ಮೂವ್ಮೆಂಟ್, ಯು ನೋ ದಟ್. ಸೊ ಇದನ್ನ ಯಾವ ರೀತಿ ಕೇಳ್ಬೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಇನ್ನು UPSC. ಫಿಲಾಸಫಿ ಆಫ್ ಡಿಫ್ರೆಂಟ್ ಫಿಲಾಸಫರ್ಸ್ ಅಥವಾ ಭಕ್ತಿ ಸೈನ್ಸ್ ಅಂತ ಹಿಂಗೆ ಕರಿತೀವಿ, ಅವ್ರದ್ದು ಫಿಲಾಸಫಿ ಕೇಳ್ಬೋದು. ಟೈಮ್ ಪೀರಿಯಡ್ ಕೇಳ್ತಾ ಹೋಗ್ತಾನೆ, ಯಾವ ಏರಿಯಾದ ಬರ್ತಾ ಹೋದ್ರು ಅಂತ ಕೇಳ್ತಾ ಹೋಗ್ತಾನೆ, ಪ್ಲೇಸಸ್ಗಳು. ಆ್ಯಂಡ್ ಲಿಟ್ರೇಚರ್, ಹೌ ದಿಸ್ ಭಕ್ತಿ ಆ್ಯಂಡ್ ಸೂಫಿ ಮೂವ್ಮೆಂಟ್ ಅಂತ ಕರಿತಾ ಹೋಗ್ತೀವಿ, ಹೌ ಇಟ್ ಕಾಂಟ್ರಿಬ್ಯೂಟೆಡ್ ಟು ಇಂಡಿಯನ್ ಲಿಟ್ರೇಚರ್ ಅಥವಾ ಲೋಕಲ್ ಲ್ಯಾಂಗ್ವೇಜಸ್. ಫಾರ್ ಎಕ್ಸಾಂಪಲ್ ನೋಡ್ತಾ ಹೋಗ್ತೀವಿ, ಹೌ ಇಟ್ ಕಾಂಟ್ರಿಬ್ಯೂಟ್ ಟು ಅವಧಿ ಲ್ಯಾಂಗ್ವೇಜ್, ರೈಟ್. ಉರ್ದು ಯಾವ ರೀತಿ ಎವಲ್ಯೂಷನ್ ಆಗ್ತಾ ಹೋಯಿತು, ಹೌ ದೇ ಕಾಂಟ್ರಿಬ್ಯೂಟೆಡ್, ರೈಟ್. ಆ್ಯಂಡ್ ದ ನ್ಯೂ ಸ್ಕ್ರಿಪ್ಟ್ಸ್, ಮೋಡಿ ಸ್ಕ್ರಿಪ್ಟ್ ಇರ್ಬೋದು, ರೈಟ್. ಸೊ ಬರುವಂಥದ್ದು ನೆಕ್ಸ್ಟ್ ನಮ್ಮ ವಚನಗಳಿರ್ಬೋದು ಕನ್ನಡದಲ್ಲಿ, ರೈಟ್. ಇದೆಲ್ಲ ಇಲ್ಲೇ ಬರ್ತಾ ಹೋಗುತ್ತೆ. ಭಕ್ತಿ ಮೂವ್ಮೆಂಟಲ್ಲಿ ವಚನಾಸ್ ಬರ್ಬೋದು, ಅಭಂಗಾಸ್ ಆಫ್ ಮರಾಠಿ, ರೈಟ್, ಇಲ್ಲಿ ಬರ್ತಾ ಹೋಗ್ತವೆ. ಸೊ ಗುರುಮುಖಿ ಸ್ಕ್ರಿಪ್ಟ್ ಆಫ್ ದ ಪಂಜಾಬಿ. ಸೊ ಈ ರೀತಿ ಏನೇನು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗಿದೆ ಭಕ್ತಿ ಮೂವ್ಮೆಂಟ್ ಟು ಇಂಡಿಯನ್ ಕಲ್ಚರ್ ಅಂತ ಕರಿತಾ ಹೋಗ್ತೀವಿ. ಇದನ್ನ ಮೇನ್ಸ್ ಪರ್ಸ್ಪೆಕ್ಟಿವ್ ನೋಡ್ತಾ ಹೋಗ್ತೀವಿ, ಜೊತೆಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಸಹಿತ ನೋಡ್ತಾ ಹೋಗ್ತೇವೆ. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಡೆಲ್ಲಿ ಸಲ್ತನೇಟ್ ಅಂತ. ಡೆಲ್ಲಿ ಸಲ್ತನೇಟಿಗೆ ಬಂದಾಗ ಸಿಯರ್ ಪೊಲಿಟಿಕಲ್ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್, ಯು ನೋ ದಟ್. ಸೊ ಆರ್ಕಿಟೆಕ್ಚರ್ ಪಾರ್ಟ್, ದೇ ಕಾಂಟ್ರಿಬ್ಯೂಷನ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇರ್ಬೋದು. ನೆಕ್ಸ್ಟ್ ಬರೋದು ಎಕಾನಮಿ, ಸೊ ಯಾರ ಜೊತೆ ಟ್ರೇಡ್ ಮಾಡ್ತಾ ಇದ್ರು. ಸೊ ಸೊಸೈಟಿ ಬರ್ತಾ ಹೋಗ್ತದೆ, ಬಿಕಾಸ್ ಇಂಡಿಯಾ ವಿಟ್ನೆಸ್ ಲಾಟ್ ಆಫ್ ಚೇಂಜಸ್ ಇನ್ ದ ಇಂಡಿಯನ್ ಸೊಸೈಟಿ, ಲೈಕ್ ತುಂಬ ಚೇಂಜಸ್ ನೋಡ್ತಾ ಹೋಗ್ತೀವಿ ಈ ಸಂದರ್ಭದಲ್ಲಿ. ಸೊ ರಿಲಿಜಿಯನ್ ಪಾರ್ಟ್ ನೋಡ್ತಾ ಹೋಗ್ತೇವೆ. ಆ್ಯಂಡ್ ಲಿಟ್ರೇಚರ್ ನೋಡ್ತಾ ಹೋಗ್ತೇವೆ. ಜೊತೆಗೆ ಫಾರಿನ್ ಟ್ರಾವೆಲರ್ಸ್ ಅಕೌಂಟ್, ಲೈಕ್ ಫಾರ್ ಎಕ್ಸಾಂಪಲ್ ಇಬ್ನ್ ಬತೂತಾ, ವಾಟ್ ಈಸ್
ವಾಟ್ ಈ ಟೋಲ್ಡ್ ಅಬೌಟ್ ದಿಸ್ ಕಂಟ್ರಿ, ಹೌ ವಾಸ್ ದ ಸೊಸೈಟಿ. ಸೊ ಇದನ್ನು ನೋಡ್ತಾ ಹೋಗ್ತೇವೆ. ಆ್ಯಂಡ್ ಆಫ್ಟರ್ ದಟ್ ವಿಲ್ ಲುಕ್ ಇನ್ ಟು ದ ರೀಜನಲ್ ಡೈನಾಸ್ಟೀಸ್. ಓಕೆ, ರೀಜನಲ್ ಡೈನಾಸ್ಟೀಸ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಇನ್ ಸೌತ್ ಇಂಡಿಯಾ ತೊಗೊಂಡ್ರೆ ಹೊಯ್ಸಳಾಸ್ ಏನು ಕೇಳ್ತಾ ಹೋಗ್ತಾರೆ, ಲಿಟ್ರೇಚರ್ ಪಾರ್ಟ್ ಇರ್ಬೋದು, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಪಾರ್ಟ್. ಯು ನೋ ದಟ್ ವೇಸ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ರೀಚ್ ಇಟ್ಸ್ ಪಿನಾಕಲ್ ಅಂತ ಕರಿತಾ ಹೋಗ್ತೇವೆ. ಸೊ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗಿದ್ದಾರೆ, ರೈಟ್. ಸೊ ಈ ಪಾರ್ಟ್ ಇರ್ಬೋದು. ಜೊತೆಗೆ ಕಾಕತೀಯಾಸ್ ಆ್ಯಂಡ್ ದೇ ಕಾಂಟ್ರಿಬ್ಯೂಷನ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಏನು ಕರೀತಾರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು, ರೈಟ್. ಆ್ಯಂಡ್ ದೇರ್ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಇರ್ಬೋದು. ದ ಹಿಸ್ಟ್ರಿ ಆಫ್ ಕಾಶ್ಮೀರ್, ರೈಟ್. ಅದು ಬಂದ ಝೈನುಲ್ ಅಬದಿನ್ ಅಂತ ಬರ್ತಾ ಹೋಗ್ತಾನೆ. ಸೊ ಡ್ಯೂರಿಂಗ್ ಇಸ್ ಪೀರಿಯಡ್ ಸಂಸ್ಕೃತ್ ಬುಕ್ಸ್ ಬರಿತಾ ಹೋದ್ರ ಫಾರ್ ಎಕ್ಸಾಂಪಲ್ ಬರುತ್ತೆ ರಾಜತರಂಗಿಣಿ ದ್ವಿತೀಯ, ರಾಜತರಂಗಿಣಿ ತೃತೀಯ, ರೈಟ್. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗ್ತೀವಿ. ದ ಗುಜರಾತ್ ಸಲ್ತನೇಟ್ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮಾಳ್ವಾ ಸಲ್ತನೇಟ್ ಆ್ಯಂಡ್ ದ ಕಾಂಟ್ರಿಬ್ಯೂಷನ್ ಆಫ್ ಮಾಳ್ವಾ ಸಲ್ತನೇಟ್ ಇನ್ ದ ಫೀಲ್ಡ್ ಆಫ್ ಮ್ಯೂಸಿಕ್ ಇರ್ಬೋದು. ಜೌನ್ಪುರ್ ಸುಲ್ತಾನ್ಸ್ ಅಂತ ಏನು ಕರಿತೀವಿ ಅವ್ರು ನೋಡ್ತಾ ಹೋಗ್ತೀವಿ. ಆ್ಯಂಡ್ ದೇ ಕಾಂಟ್ರಿಬ್ಯೂಷನ್ ಟು ದ ಫೀಲ್ಡ್ ಇನ್ ದ ಫೀಲ್ಡ್ ಆಫ್ ಮ್ಯೂಸಿಕ್ ಅಂತ ಏನು ಕರಿತೀವಿ ಅದನ್ನು ನೋಡ್ತಾ ಹೋಗ್ತೇವೆ. ಬಿಕಾಸ್ ವಿ ಕಾಲ್ ದ ಜೌನ್ಪುರ್ ಆಸ್ ಅ ಶಿರಾಜ್ ಆಫ್ ಇಂಡಿಯಾ ಅಂತ ಕರಿತಾ ಹೋಗ್ತೀವಿ, ರೈಟ್. ಸೊ ಇದಕ್ಕೋಸ್ಕರ ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ಬಂಗಾಳ್ ಸುಲ್ತಾನ್ಸ್, ಬಂಗಾಳನ ಯಾರು ಆಳ್ತಾ ಹೋಗ್ತಾರೆ. ಸೊ ದೀಸ್ ಆರ್ ದ ರೀಜನಲ್ ಡೈನಾಸ್ಟೀಸ್. ಸೊ ಇದನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗ್ತೇವೆ. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ವಿಜಯನಗರ ಎಂಪೈರ್, ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್. ಪೊಲಿಟಿಕಲ್ ಹಿಸ್ಟ್ರಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಲಾಟ್ ಆಫ್ ಫೋಕಸ್ ಆನ್ ದ ಸಂಗಮ ಆ್ಯಂಡ್ ತುಳುವ ಡೈನಾಸ್ಟಿ, ರೈಟ್. ಸೊ ದೀಸ್ ಟು ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಇರ್ಬೋದು, ಲೈಕ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾಯಂಕಾರ ಸಿಸ್ಟಮ್, ವಾಟ್ ಎಕ್ಸಾಕ್ಟ್ಲಿ ನಾಯಂಕಾರ, ಹೌ ಇಟ್ ಎವಾರ್ಡ್. ನೆಕ್ಸ್ಟ್ ಬರೋದು ಬ್ಯಾಟಲ್ ಆಫ್ ತಾಳಿಕೋಟ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್, why it is very important in Indian history. So what exactly happened after this battle. Okay, society ಯಾವ ರೀತಿ ಪ್ಲೇ ಆಗ್ತಾ ಇತ್ತು, ಲೈಕ್ ಹೌ ವಾಸ್ ದ ಸೊಸೈಟಿ, ವಾಸ್ ದ ಎನಿ ಕ್ಯಾಸ್ಟ್ ಸಿಸ್ಟಮ್, ರೈಟ್. ಫಾರ್ ಎಕ್ಸಾಂಪಲ್ ಅನ್ಟಚಬಿಲಿಟಿ ಬಗ್ಗೆ ಮಾತಾಡ್ತೀವಿ. ಎಸ್, ದೇರ್ ವಾಸ್ ಅನ್ಟಚಬಿಲಿಟಿ ವಾಸ್ ಇನ್ ಪ್ರಾಕ್ಟೀಸ್ ಡ್ಯೂರಿಂಗ್ ದ ವಿಜಯನಗರ ಎಂಪೈರ್, ಬಟ್ ಅನ್ಟಚಬಲ್ಸ್ ವರ್ ಇಂಡಕ್ಟೆಡ್ ಇನ್ ಟು ದ ಆರ್ಮಿ, ರೈಟ್. ಸೊ ಈ ಥರ ಒಂದಷ್ಟು ಕಾಂಟ್ರಡಿಕ್ಟರಿ ಲೈಕ್ ಸೊಸೈಟಿ ಯಾವ ರೀತಿ ವರ್ಕ್ ಆಗ್ತೈತೆ ಇದನ್ನು ನೋಡ್ತಾ ಹೋಗ್ತೇವೆ. ಜೊತೆ ರಿಲಿಜಿಯನ್ ಪಾರ್ಟ್ ಆಯಿತು. ಆ್ಯಂಡ್ ಲಿಟ್ರೇಚರ್ ಬಂದಾಗ ಯಾವ ರೀತಿ ಇವ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದರು. ಫಾರ್ ತೆಲುಗು ಇರ್ಬೋದು, ಕನ್ನಡ ಇರ್ಬೋದು, ಆ್ಯಂಡ್ ನಮ್ಮ ತಮಿಳ್ ಇರ್ಬೋದು. ಆ್ಯಂಡ್ ಆರ್ಟ್ ಆ್ಯಂಡ್ ಕಲ್ಚರ್ ಪಾರ್ಟಿ ಪ್ರೊವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ತರ್ತಾ ಹೋಗ್ತಾರೆ. ಸೊ ದೇ ಕೆಮ್ ಅಪ್ ವಿತ್ ದ ಬ್ಯೂಟಿಫುಲ್ ಟೆಂಪಲ್ಸ್, ರೈಟ್. ಸೊ ಇಂಡೋ ಇಸ್ಲಾಮಿಕ್ನು ನೋಡ್ತಾ ಹೋಗ್ತೀವಿ ಇವರಲ್ಲಿ, ರೈಟ್. ಸೊ ಇದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಫಾರಿನ್ ಟ್ರಾವೆಲರ್ಸ್, ಸೊ ಇದು ಬರುವಂಥದ್ದು, ರೈಟ್. ಇಲ್ಲಿ ಬರುವಂಥ ನಿಮಗೆ ಪೇಯಿಸ್ ಇರ್ಬೋದು, ನ್ಯೂನಿಸ್ ಇರ್ಬೋದು. ಸೊ ಅವ್ರೇನು ಹೇಳ್ತಾ ಹೋಗಿದ್ದಾರೆ, ಓಕೆ. ಸೊ ಲುಡ್ವಿಕ ವಾರ್ತಮ ಇರ್ಬೋದು. ಸೊ ದೇರ್ ಸ್ಟೇಟ್ಮೆಂಟ್ಸ್ ಆನ್ ದಿಸ್ ಕಂಟ್ರಿ, ರೈಟ್. ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಬಹಮನಿ ಆ್ಯಂಡ್ ಬಿಜಾಪುರ್ ಸಲ್ತನೆಟ್. ಓಕೆ, ಬಹಮನಿ ಸುಲ್ತಾನ್ಸ್ ಆ್ಯಂಡ್ ಬಿಜಾಪುರ್ ಸುಲ್ತಾನ್ಸ್. ಆ್ಯಂಡ್ ಹಿಯರ್ ದಿಸ್ ಪಾರ್ಟ್ ನೋಡ್ತಾ ಹೋದ್ರೆ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಸ್ವಲ್ಪ ನೋಡ್ತಾ ಹೋಗ್ತವೆ. ಜೊತೆಗೆ ಆರ್ಟ್ ಆ್ಯಂಡ್ ಕಲ್ಚರ್. ಸೊ ಇಲ್ಲಿ ಬಂದಾಗ ಫಾರ್ ಎಕ್ಸಾಂಪಲ್ ಇಂಪಾರ್ಟೆಂಟ್ ಕಿಂಗ್ಸಿಗೆ ಬಂದಾಗ ಬಹಮನೀಸ್ ಅಂತ ಬಂದಾಗ ಫಿರೋಜ್ ಶಾ ಬಹಮನಿ, ಒನ್ ಆಫ್ ದ ಇಂಪಾರ್ಟೆಂಟ್ ಕಿಂಗ್. ಸೊ ಇಲ್ಲಿ ಬಂದಾಗ ಯಾವ ರೀತಿ ನಮಗೆ ಸೂಫಿಸಮ್ ಇಂಡಿಯಾ ಕರ್ನಾಟಕ ಅಥವಾ ನಮ್ಮ ಸೌತ್ ಇಂಡಿಯಾ ಪೆನೆಟ್ರೇಟ್ ಆಗ್ತಾ ಹೋಯಿತು. ಹಜರತ್ ಗೇಸ್ ದರಾಜ್ ಅಂತ ಏನು ಕರೀತಾ ಇತ್ತು, ಬಂದೇ ನವಾಜ್. ಸೊ ಅದೇ ಯಾವ ರೀತಿ ಬರ್ತಾ ಹೋಯಿತು, ಹೌದೇ ಪ್ಯಾಟ್ರನೈಸ್ ದೀಸ್ ಥಿಂಗ್ಸ್. ಇದಾದ್ಮೇಲೆ ಬರ್ತಾ ಹೋಗ್ತೇವೆ ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ ಬಿಜಾಪುರ್ ಸುಲ್ತಾನ್ಸಿಗೆ ಬಂದಾಗ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇರ್ಬೋದು, ಗೋಲ್ ಗುಂಬಜ್ ಇದೆ ಅವ್ರದ್ದು, ರೈಟ್. ನವರಸ್ಪುರ್ ಇದೆ, ರೈಟ್. ಮ್ಯೂಸಿಕ್ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್, ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಸನಾಲಿಟಿ ಫ್ರಮ್ ದ ಬಿಜಾಪುರ್ ಸಲ್ತನೆಟ್, ರೈಟ್. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗ್ತೀವಿ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್. ಸೊ ಇದಾದ್ಮೇಲೆ ನೋಡ್ತಾ ಹೋಗ್ತೀವಿ ಮುಗಲ್ಸ್, ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್, ಎವ್ರಿ ಒನ್ ನೋಸ್ ದಟ್. ಸೊ ಇಲ್ಲಿ ಬಂದಾಗ ಕಂಪ್ಲೀಟಾಗಿ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ಹಿಸ್ಟ್ರಿ. ಸೊ ಕಂಪ್ಲೀಟ್ ಪೊಲಿಟಿಕಲ್ ಹಿಸ್ಟ್ರಿ ಅಪ್ ಟು ಔರಂಗಜೇಬ್, ರೈಟ್. ದಟ್ ಈಸ್ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಅಂತ ಕನ್ಸಿಡರ್ ಮಾಡಿದಾಗ. ಸೊ ಅದಾದ್ಮೇಲೆ ನೋಡ್ತಾ ಹೋಗ್ತೀವಿ ಸೊಸೈಟಿ, ಹೌ ವಾಸ್ ದ ಸೊಸೈಟಿ, ರೈಟ್. ಸೊ ಇದಾದ್ಮೇಲೆ ಲಿಟ್ರೇಚರ್ ಪಾರ್ಟ್ ನೋಡ್ತಾ ಹೋಗ್ತೀವಿ, ಪೇಂಟಿಂಗ್ಸ್ ನೋಡ್ತಾ ಹೋಗ್ತೀವಿ, ಆರ್ಟ್ ಆ್ಯಂಡ್ ಕಲ್ಚರ್ ನೋಡ್ತಾ ಹೋಗ್ತೇವೆ. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಫಾರಿನ್ ಟ್ರಾವೆಲರ್ಸ್ ಡ್ಯೂರಿಂಗ್ ದ ಮುಘಲ್ ಪೀರಿಯಡ್, ಎಕಾನಮಿ ಯಾವ ರೀತಿ ವರ್ಕ್ ಆಗ್ತಾ ಇತ್ತು. ಆ್ಯಂಡ್ ವಿಲ್ ಲುಕ್ ಇನ್ ಟು ದೀಸ್ ಥಿಂಗ್ಸ್ ಇನ್ ಡೀಟೇಲ್ ಇನ್ ಅವರ್ ಕ್ಲಾಸ್. ಸೊ ಫಾರ್ ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದರೆ ಮನ್ಸಬ್ದಾರಿ ಪದ್ಧತಿ, ರೈಟ್. ಹೌ ಎಕ್ಸಾಕ್ಟ್ಲಿ ಇಟ್ ವರ್ಕ್ಡ್, ರೈಟ್. ಹೌ ದೇ ಇಂಟ್ರೊಡ್ಯೂಸ್ಡ್, ಏನಾರು ರಿಫಾರ್ಮ್ಸ್ ಮಾಡಿದ್ರು ಅದರಲ್ಲಿ, ರೈಟ್. ಸೊ ಇದನ್ನು ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ಬರ್ತಾ ಹೋಗ್ತೀವಿ ಶೇರ್ಷಾ ಸೂರಿ. ಇಟ್ಸ್ ಎ ಸ್ಮಾಲ್ ಚಾಪ್ಟರ್. We know that administration point is very important with respect to Sher-Shah Suri. And Marathas ಬಂದಾಗ ಶಿವಾಜಿ ಆ್ಯಂಡ್ ಪೇಶ್ವಾಸ್, ಓಕೆ. ಆ್ಯಂಡ್ ಅಷ್ಟಪ್ರಧಾನ ಸಿಸ್ಟಮ್, ಹೌ ಎಕ್ಸಾಕ್ಟ್ಲಿ ಇಟ್ ವರ್ಕ್ಡ್. ಸೊ ಇದನ್ನು ನಾವೇನು ಮಾಡ್ತಾ ಹೋಗ್ತೀವಿ, UPSC ಪ್ರಿಲಿಮ್ಸ್ ಕಮ್ ಮೇನ್ಸ್ ಇದನ್ನ ಇನ್ ಡೀಟೇಲ್ ಮಾಡ್ತಾ ಹೋಗ್ತೇವೆ. ಸೊ ಇದ್ರಲ್ಲಿ ನಾವು ಏನು ಮಾಡ್ತಾ ಹೋಗ್ತೇವೆ, ಆರ್ಟ್ ಆ್ಯಂಡ್ ಕಲ್ಚರ್ನ ಕವರ್ ಮಾಡ್ತಾ ಹೋಗ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದಾಗ ಆರ್ಟ್ ಆ್ಯಂಡ್ ಕಲ್ಚರ್ ಬಂದಾಗ ಸೊ ಎವಲ್ಯೂಷನ್ ಆಫ್ ದ ಪೇಂಟಿಂಗ್, ಓಕೆ. ಸೊ ಎವಲ್ಯೂಷನ್ ಆಫ್ ದ ಕೇವ್ ಆರ್ಕಿಟೆಕ್ಚರ್ಸ್ ಇನ್ ಇಂಡಿಯಾ, ರೈಟ್. ಯಾವ ರೀತಿ ಆರ್ಕಿಟೆಕ್ಚರ್ ಎವಲ್ಯೂಷನ್ ಆಗ್ತಾ ಹೋಯಿತು, ಈ ರೀತಿ ಅನಾಲಿಸಿಸ್ ಪಾರ್ಟ್ ಇರ್ಬೋದು. ಜೊತೆಗೆ ಪೇಂಟಿಂಗ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೇಂಟಿಂಗ್ಸ್ ಇರ್ಬೋದು. ಜೊತೆ ಬರುವಂಥ ನಿಮಗೆ ಟೆಕ್ಸ್ಟೈಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ಸ್ಟೈಲ್ಸ್ ಇರ್ಬೋದು, ರೈಟ್. ಸೊ ಇದನ್ನು ನಾವು ಇನ್ ಡೀಟೇಲ್ ಲೈಕ್ ಫೋಕ್ ಡ್ಯಾನ್ಸಸ್ ಅಥವಾ ಲೈಕ್ ಏನು ಕರಿತಾ ಹೋಗ್ತೀವಿ ಇಲ್ಲಿ ಬಂದಾಗ ನಮಗೆ
ಕ್ಲಾಸಿಕಲ್ ಡ್ಯಾನ್ಸಸ್ ಆಫ್ ದಿಸ್ ಕಂಟ್ರಿ. ಓಕೆ, ಕ್ಲಾಸಿಕಲ್ ಡ್ಯಾನ್ಸ್ ಯಾವ ರೀತಿ ಬರ್ತಾ ಹೋದು, ಯಾವ್ಯಾವಿದೆ, ಡಿಫ್ರೆಂಟ್ ಸ್ಟೈಲ್ಸ್ ಯಾವ್ಯಾವಿದೆ, ಪಪೆಟ್ರಿ ಬಗ್ಗೆ ನೋಡ್ತಾ ಹೋಗ್ತೇವೆ. ಈ ಥರ ಇನ್ ಡೀಟೇಲಾಗಿ ನಾವು ಇಲ್ಲಿ ಕವರ್ ಮಾಡ್ತಾ ಹೋಗ್ತೇವೆ ಈ ಒಂದು UPSC ಬೈಲಿಂಗ್ವಲ್ ಕೋರ್ಸಲ್ಲಿ. ಇಟ್ ವಿಲ್ ಬಿ ಇನ್ ಕನ್ನಡ ಆಸ್ ವೆಲ್ ಆಸ್ ಇನ್ ಇಂಗ್ಲೀಷ್. ಓಕೆ, ಸೊ ಇದನ್ನು ನಾವು ಜುಲೈ 27 ಲಾಂಚ್ ಮಾಡ್ತಾ ಇದ್ದೀವಿ ನಮ್ಮ ಇನ್ಸ್ಟಿಟ್ಯೂಟಿಂದ. ಸೊ ಆಸಕ್ತರು ಬಂದ್ಬಿಟ್ಟು ಇದಕ್ಕೆ ಬೇಗ ಜಾಯ್ನ್ ಆಗಿ. ಥ್ಯಾಂಕ್ ಯು.